ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ತಲೆಗೆ ಸ್ನಾನ ಮಾಡೋದೇನೋ ನಾನು ಸ್ವಲ್ಪ ಬೇಗನೆ ಎದ್ದೇಳ್ತೀನಿ. ಯಾಕಂತಂದರೆ ಇವಾಗ ಹೊಸ ಮನೆ ಅಲ್ವಾ, ಸೊ 2 ಬಾತ್ರೂಮ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಟೈಮ್ ಆಗುತ್ತೆ. ಮುಂಚೆ ಇದ್ದಿದ್ದ ಮನೆಯಲ್ಲಿ ಒಂದೇ ಬಾತ್ರೂಮು, ಸೊ ಅಷ್ಟು ಜಾಸ್ತಿ ಏನು ಕೆಲಸ ಇರ್ತಿರ್ಲಿಲ್ಲ. ಬಟ್ ಇವಾಗ ಸ್ವಲ್ಪ ಜಾಸ್ತಿ ಕೆಲಸ ಅಲ್ವಾ, ಸೊ ಬೆಳಗ್ಗೆನೇ ಬೇಗ ಎದ್ದು ಇವತ್ತು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ಮಕ್ಕಳನ್ನ ಎಬ್ಬರಿಸ್ಬೇಡ ಅಂತ ಅಂದ್ಕೊಂಡು ಫಸ್ಟ್ ಎದ್ದಿದ ತಕ್ಷಣವೇ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ನ ಮಾಡಿಕೊಂಡು ಬಾತ್ರೂಮು ಆಮೇಲೆ ಟೈಲ್ಸ್ಗಳದ್ದೆಲ್ಲ ಸಿಂಕ್ 2 ಸಿಂಕ್ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ಕಸ ಎಲ್ಲ ಗುಡಿಸ್ಕೊಂಡು ಬೇಡ. ಪಾತ್ರೆನೇ ನೈಟೆಲ್ಲ ತೊಳ್ಕೊಂಡು ಇಟ್ಕೊಂಡಿರ್ತೀನಿ. ಬೆಳಗ್ಗೆ ತೊಳೆಯೋಕ್ಕಾಗಲ್ಲ, ಯಾಕಂತಂದರೆ ಎದ್ದಿದ ತಕ್ಷಣ ಆವಿಷ್ಕ ಒಂದೊಂದಿನ ಕ್ರ್ಯಾಂಕಿ ಇರ್ತಾರೆ, ಬಿಡೋದೇ ಇಲ್ಲ ಕೈನ. ಸೊ ಅದು ತುಂಬ ರಿಸ್ಕ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನೈಟೇ ತೊಳೆದಿಟ್ಕೊಂಡು ಬಿಟ್ಟಿರ್ತೀನಿ. ಇವಾಗ ಅವಿಷ್ಕ ಮತ್ತು ಅದಿತಿನ ಇಬ್ಬರೂ ಎಬ್ಬರಿಸ್ದೆ. ಅವಿಷ್ಕಂಗೆ ಎಚ್ಚರಿಕೆ ಆಗಿತ್ತು, ಟೈಮ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು 7:30ಗೆಲ್ಲ ಅದಿತಿ ಅವಿಷ್ಕನ ಎಬ್ಬರಿಸ್ಬಿಟ್ಟು ಎದ್ದಿದ ತಕ್ಷಣ ಅವ್ರಿಗೆ ಸ್ನಾನ. ಸೊ ಎದ್ದಿದ ತಕ್ಷಣವೇ ಇವಾಗ ಹಾಲು ಕೊಡಲ್ಲ, ಸ್ನಾನ ಎಲ್ಲ ಆದಮೇಲೆ 8 ಗಂಟೆ 8:15 ಅಷ್ಟರಲ್ಲೆಲ್ಲ ಆಗೇ ಹೋಗ್ಬಿಡತ್ತೆ ಸ್ನಾನ ಅವರಿಬ್ರದ್ದು. ಅದಕ್ಕೆ ಅದಾದಮೇಲೆ ಹಾಲು ಕೊಡೋಣ ಅಂತ ಅಂದ್ಬಿಟ್ಟು ಬ್ರಷಿಂಗು. ತುಂಬ ಜನ ಮೆಸೇಜ್ ಮಾಡ್ತೀರಾ ಬ್ರಷ್ದು ಡೀಟೇಲ್ಸ್ ಕಳಿಸಿ, ಬ್ರಷಿಂಗ್ ಡೀಟೇಲ್ಸ್ ಕಳಿಸಿ, ಯಾವಾಗ ಬ್ರಷ್ ಮಾಡಬೇಕು, ಪೇಸ್ಟ್ ಯಾವುದೆಲ್ಲ ಬಳಸಬೇಕು ಅಂತ. ನಾನು ಆಲ್ರೆಡಿ ವೀಡಿಯೋ ಶೇರ್ ಮಾಡಿದ್ದೀನಿ. ಲಾಸ್ಟ್ ಒಂದು 10 ವ್ಲಾಗ್ಸ್ ಹಿಂದೆನೂ ನಾನು ಶೇರ್ ಮಾಡಿದ್ದೀನಿ. ನೀವು ಚೆಕ್ ಮಾಡಿಲ್ಲ ಅಂತಂದರೆ ಈ ಒಂದು ವೀಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಯಾವ ಟೂತ್ ಪೇಸ್ಟ್ ಬೆಸ್ಟ್ ಅಂತಲೂ ಹೇಳಿದ್ದೀನಿ, ಸೊ ಅದನ್ನು ವೀಡಿಯೋ ಚೆಕ್ ಮಾಡಿ, ಓಕೆನಾ. ಇಲ್ಲೇ ಹಿಟ್ಟು ನಾನು ಮನೆಯಲ್ಲೇ ಹೋಮ್ ಮೇಡ್ ಬಾತ್ ಪೌಡರ್ ಮಾಡ್ಕೊಳ್ತೀನಲ್ಲ, ಅದು ಕಂಪ್ಲೀಟ್ ಖಾಲಿ ಆಗಿಬಿಟ್ಟಿದೆ. ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡು ಬರಬೇಕು. ಆಮೇಲೆ ಎಣ್ಣೆ ಮಸಾಜ್ ಎಲ್ಲ ಶುರು ಮಾಡಬೇಕು. ಎಲ್ಲನೂ ಬ್ರೇಕ್ ಆಗಿರೋದನ್ನು ಒಂದೊಂದನ್ನೇ ನಾವು ಸರಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಹಾಗೆ ಅಲ್ವಾ, ಏನಾದರೂ ಲೈಫಲ್ಲಿ ಚೇಂಜಸ್ ಆದರೆ ಆ ಕಡೆ ಈ ಕಡೆ ಆದರೆ ಎಲ್ಲನೂ ಫುಲ್ ಒಂಥರ ಕಂಪ್ಲೀಟ್ ಫುಲ್ ಸ್ಟಾಪ್ ಇದ್ದಂಗೆ ಆಗಿಬಿಡುತ್ತೆ. ಅಗೇನ್ ವಿ ಹ್ಯಾವ್ ಟು ರೀಸ್ಟಾರ್ಟ್. ಸೊ ಎಣ್ಣೆ ಮಸಾಜ್ ಪ್ರತಿದಿನ ಇನ್ಮೇಲಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಡಲೆ ಹಿಟ್ಟೆಲ್ಲ ಮಾಡಿಸಿ ಅದಾದಮೇಲೆ ಎಣ್ಣೆ ಮಸಾಜ್ ಮಾಡಿಸ್ತೀನಿ. ಸೊ ರೆಡಿ ಮಾಡಿದೆ ಇಬ್ರೂ. ಎಣ್ಣೆ ಮಸಾಜು ಮತ್ತು ಕಡಲೆ ಹಿಟ್ಟು ಇದ್ದಾಗ ಮ್ಯಾಕ್ಸಿಮಮ್ 1 ಅವರ್ ಆಗ್ತಿತ್ತು ನಮಗೆ ಸ್ನಾನದ ಮನೆಯಿಂದ ಆಚೆ ಬರೋದಕ್ಕೆ. ಇವಾಗ ಕಡಲೆ ಹಿಟ್ಟು ಮತ್ತು ಎಣ್ಣೆ ಮಸಾಜ್ ಏನೂ ಇಲ್ಲದೆ ಇರೋದ್ರಿಂದ ಬೇಗನೆ ಸ್ನಾನ ಆಗೋಗ್ಬಿಡುತ್ತೆ. ಫೇಸ್ ಪ್ಯಾಕ್ಗೆ ಅಂತ ಅಂದ್ಬಿಟ್ಟು ಹಾಲು ಅಥವಾ ಮೊಸರು ಏನಾದರೂ ಇಬ್ರಿಗೂ ಹಚ್ಚಿರ್ತೀನಿ. ಅಂದರೆ ಮಕ್ಳ ಸ್ಕಿನ್ಗೆ ಇಬ್ರಿಗೂ ಸೂಟ್ ಆಗಿದೆ, ಸೊ ಅದಕ್ಕೋಸ್ಕರ ಹಚ್ತಾ ಇದ್ದೀನಿ. ಹಾಲಿನ ಕೆನೆ ಹಚ್ತೀನಿ, ಹಾಲು ಹಚ್ತೀನಿ, ಅದೆಲ್ಲ ನ್ಯಾಚುರಲ್ ಒಂದು ಇದರಿಂದ ಹಚ್ಬೋದು. ಅವರಿಬ್ರನ್ನ ರೆಡಿ ಮಾಡಿ ನಾನು ತಲೆಗೆ ಸ್ನಾನ ಮಾಡಿದ್ದೆ ಅಲ್ವಾ, ಸೊ ನಾನು ತಲೆ ಕ್ಲೀನಾಗಿ ಹಾರಿಸ್ಕೊಂಡು, ಅಂತಂದರೆ ನಾನೇನು ಬ್ಲೋ ಡ್ರೈಯರ್ ಎಲ್ಲ ಏನೂ ಯೂಸ್ ಮಾಡಲ್ಲ, ಹಾಗೆಯೇ ಬಿಟ್ಬಿಡ್ತೀನಿ. ಆ್ಯಂಡ್ ಪೂಜೆ ಮಾಡಬೇಕಿತ್ತು, ಪೂಜೆ ಮಾಡೋದಕ್ಕಿಂತ ಮುಂಚೆ ರೆಡಿ ಆಗ್ಬಿಟ್ಟು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ದೀನಿ. ಈ ಒಂದು ಔಟ್ಫಿಟ್ ಆದಿತಿ ಅವಿಷ್ಕ ಸ್ಟೈಲ್ ಪೇಜಲ್ಲಿ ಕಾರ್ಡ್ ಸೆಟ್ಟು ನಾವು ಬ್ಲ್ಯಾಕ್ ಕಲರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಲ್ಲ, ಅದನ್ನೇ ಹಾಕ್ಕೊಂಡಿದ್ದೆ. ಕೆಲವು ಫೋಟೋಸ್ಗಳನ್ನ ತೊಗೊಳ್ಬೇಕಾಗಿತ್ತು ಈ ಔಟ್ಫಿಟ್ಟಲ್ಲಿ. ಅದಾದಮೇಲೆ ಅದಿತಿಯ ಒಂದು ಔಟ್ಫಿಟ್ ಏನಿದೆ ಅವ್ರದ್ದೊಂದು ರಾಯಲ್ ಬ್ಲೂ ಒಂದು ಆಲ್ಟರ್ ನೆಕ್ದು ಔಟ್ಫಿಟ್ ಇತ್ತಲ್ಲ, ಅದ್ರದ್ದು ಫೋಟೋನೇ ಕ್ಯಾಪ್ಚರ್ ಮಾಡಿಲ್ಲ, ಜಸ್ಟ್ ವೀಡಿಯೋ ಮಾಡಿದ್ವಿ. ಆ್ಯಂಡ್ ಇವತ್ತು ಬಾಲಾಜಿ ಅಣ್ಣ ಮನೆಗೆ ಬರ್ತೀನಿ ಅಂತ ಹೇಳಿದರು. ಸೊ ಅವ್ರು ಬರ್ತಾರೆ, ಏನಾದರೂ ಅಡುಗೆ ಮಾಡಬೇಕು ಅಂತೆಲ್ಲ ಪ್ಲ್ಯಾನಲ್ಲಿ ಇಟ್ಕೊಂಡಿದ್ದೆ. ಸೊ ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ಬಿರಿಯಾನಿ ಮಾಡಬೇಡ, ಹೈದ್ರಾಬಾದಿ ಬಿರಿಯಾನಿ ಏನು ಬರುತ್ತೆ ಅದನ್ನು ಮಾಡೋಣ. ಕೃಬಿ ಅಲ್ಲಿ ಆ ಮನೆಯಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅಲ್ಲಿ ನಾವು ಅಂದ್ಕೊಂಡಿದ್ದನ್ನೆಲ್ಲ ತಿನ್ನೋಕ್ಕಾಗ್ತಿರಲಿಲ್ಲ. ಬಿಕಾಸ್ ಒಂಥರ ಮಾತಾಡೋರು, ಅಂದರೆ ನಮ್ಮನ್ನು ಹೊಟ್ಟೆ ಒರೆಸೋದಕ್ಕೆ ತಿಂತಾರೆ, ಆಮೇಲೆ ಬೇಕು ಅಂತ ಮಾಡ್ಕೊಂಡು ತಿಂತಾರೆ ಅಂತೆಲ್ಲ ಮಾತಾಡ್ತಿದ್ರು. ಅಂದರೆ ಒಂಥರ ಹೆಂಗಾಗ್ಬಿಟ್ಟಿತ್ತು ಅಂತಂದರೆ ನಾವು ಅಂದ್ಕೊಂಡಿದ್ದನ್ನು ಮಾಡೋಕ್ಕಾಗ್ತಿರಲಿಲ್ಲ, ಬಟ್ ಸಂಹಾವ್ ಮಕ್ಕಳನ್ನ ತಡೆಯೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಬಟ್ ಮಾಡಿದ್ಮೇಲೆ ವಿವರ್ ಲೈಕ್ ರಿಗ್ರೆಟಿಂಗ್, ಯಾಕಾದರೂ ಮಾಡಿದ್ವೋ, ಹೊರಗಡೆ ಏನಾದರೂ ತಿನ್ಕೊಂಡು ಬಂದ್ಬಿಟ್ಟಿದ್ರೆ ಆಗ್ತಿರ್ತಿತ್ತು ಅಂತ. ಬಟ್ ಈ ಒಂದು ಹೈದ್ರಾಬಾದಿ ಬಿರಿಯಾನಿ ತುಂಬ ಪ್ರೊಸೀಜರ್ಸ್ ಇರುತ್ತೆ, ಲಾಂಗ್ ಟರ್ಮ್, ಅಂದರೆ ಲಾಂಗ್ ಡ್ಯೂರೇಷನ್ ಬೇಕು ಮಾಡೋದಕ್ಕೆ. ಇವತ್ತು ಮಾಡೋಣ, ಅವರು ಬರ್ತಾರೆ ಅಂತ ಅಂದ್ಬಿಟ್ಟು ಚಿಕನ್ ಎಲ್ಲ ಕೃವಿ ಜಿಮ್ಗೆ ಹೋಗೋದಕ್ಕೆಲ್ಲ ಶುರು ಮಾಡಿದ್ದಾರೆ. ಸೊ ಜಿಮ್ಗೆ ಹೋದಾಗಲೇ ಚಿಕನ್ ಎಲ್ಲ ತಂದಿದ್ರು ಅವರು. ಅದನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಹಾಲಿಗೆ ನಾನು ಅದಿತಿಗೆ ತುಪ್ಪ ಹಾಕ್ಕೊಡ್ತೀನಿ. ಆ್ಯಂಡ್ ಲಾಸ್ಟ್ ಒಂದು ವ್ಲಾಗಲ್ಲಿ ನಾನು ಹೇಳಿದ್ದೆ ಅವಿಷ್ಕಂದು ಹೇಗಿದೆ ರೊಟೀನು ಫುಡ್ ಎಲ್ಲ ಅಂತ. ಹಾಲು ಕೊಡ್ತಿದ್ದೀರಾ, ನಾನು ಆ್ಯಕ್ಚುಲಿ ಆ ಪಾಯಿಂಟ್ನ ಮಿಸ್ ಮಾಡಿದ್ದೀನಿ. ಹಾಲು ಆ್ಯಕ್ಚುಲಿ ಅವಿಷ್ಕ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡ್ತಾರೆ. ಅದಿತಿ ಕುಡಿಯುವಾಗ 1-2 ಸಿಪ್ಪಿಂದ 3 ಸಿಪ್ ತೊಗೊಳ್ತಾರೆ ಅಷ್ಟೇ. ಅದಾದಮೇಲೆ ಕಂಪ್ಲೀಟ್ ಫೇಸ್ನೇ ಆ ಕಡೆ ತಿರುಗಿಸ್ಬಿಡ್ತಾರೆ, ರಿಜೆಕ್ಷನ್ ಮಾಡ್ತಾರೆ ಅವರು. ಆಮೇಲೆ ಇವತ್ತು ಸಿಂಪಲ್ ಬ್ರೇಕ್ಫಾಸ್ಟು, ನೀವೇ ಬಿರಿಯಾನಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ, ಹೆವಿ ಬೇಡ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ರೈಸ್ ಬಾತ್ಗೆ ಅಂತ ಅಂದ್ಕೊಂಡಿದ್ದು. ಆಮೇಲೆ ಬಿರಿಯಾನಿ ಎಲ್ಲ ಡಿಸೈಡ್ ಆದಮೇಲೆ ಬೇಡ ಅಂತ ಅಂದ್ಬಿಟ್ಟು ಜಿಮ್ಗೆ ಹೋಗಿ ಬಂದಮೇಲೆ ಅವರು ಮೊಟ್ಟೆ ತಿಂತಾರೆ. ಸೊ ಅದಕ್ಕೋಸ್ಕರ ಒಂದು 8 ಅಷ್ಟು ಮೊಟ್ಟೆ, ಅದಿತಿಗೂ ಇಷ್ಟ ಆಗುತ್ತೆ, ಅವಿಷ್ಕಂಗೂ ಇಷ್ಟ ಆಗುತ್ತೆ. ಸೊ ರಾಗಿ ಅಂಬ್ಲಿ ಜೊತೆಗೆ ಮೊಸರು ಹಾಕ್ಬಿಟ್ಟು
ಅದನ್ನು ಕುಡಿಸ್ಬಿಡೋಣ, ಅದಾದಮೇಲೆ ಮೊಟ್ಟೆ ತಿನ್ಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು. ಆ್ಯಂಡ್ ಬೆಣ್ಣೆ ಹೇಗೆ ನೀವು ಕಲೆಕ್ಟ್ ಮಾಡ್ತೀರಾ ಅಂತ ಕೇಳ್ತಿದ್ರಿ ಅಲ್ವಾ. ಸೊ ಇದು ಅಕ್ಷಯಕಲ್ಪ ಸೆಟ್ ಕಾರ್ಡ್ದು 1 kgದು ಆಲ್ಮೋಸ್ಟ್ 1 kg ನನಗೆ ಕೆನೆ ಆಲ್ರೆಡಿ ಆಗಿದೆ. ಅಂದರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಕಾಯಿಸ್ತೀನಲ್ಲ, ಇದು ಅಕ್ಷಯಕಲ್ಪ ಹಾಲು ಗ್ರೀನ್ ಕಲರ್ ನಾವು ತರಿಸ್ಕೊಳ್ಳೋದು. ಈ ರೀತಿ ಕೆನೆನ ತೆಗೆದು ಕ್ಲೀನಾಗಿ ಸ್ಟೋರ್ ಮಾಡಿ ನಾನು ಫ್ರೀಝರಲ್ಲಿ ಇಡಲ್ಲ, ನಾರ್ಮಲ್ ಒಂದು ಟೆಂಪ್ರೇಚರಲ್ಲಿ ಏನಿರುತ್ತೆ ಫ್ರಿಡ್ಜು ಅದರಲ್ಲೇನೇ ಇಡ್ತೀನಿ. ಸೊ ಈ ರೀತಿ ಕಲೆಕ್ಷನ್ ಮಾಡಿ ಇಟ್ಟರೆ 1.5 ತಿಂಗಳು ಅಥವಾ 1 ತಿಂಗಳಿಗೆ ಒಂದ್ಸಲ ನಾನು ಕಂಪ್ಲೀಟಾಗಿ ಬೆಣ್ಣೆ ತೆಗಿಯೋದು. ಸೊ ತುಂಬ ಜನ ಕೇಳ್ತಿದ್ರಿ ಅಲ್ವಾ ಯಾವ ರೀತಿ ಸ್ಟೋರ್ ಮಾಡ್ತೀರಾ ಅಂತ. ಇದನ್ನು ಮುಚ್ಚಿಡಬಾರ್ದು, ಹೀಗೇ ಇಡಬೇಕು. ಹಾಲನ್ನ ಇವಾಗ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ, ಸಂಜೆ ಎನಿವೆ ಇನ್ನೊಂದ್ಸಲ ಕಾಫಿ ಮತ್ತು ಹಾಲು ಕಾಯಿಸುವಾಗ ನಾನು ಇದನ್ನು ತೆಗೆದು ಕಾಯಿಸ್ತೀನಿ. ಪಾಂಡಾ, ಲೆಪರ್ಡ್, ಹಿಪ್ಪೋ, ಕ್ಯಾಮಲ್, ಬೇರ್, ಜಿರಾಫ್, ಡಾಂಕಿ, ಊಲ್ಫ್, ಕ್ಯಾಟ್, ಎಲಿಫೆಂಟ್, ಕ್ಯಾಂಗ್ರೋ, ರೈನೋ. ಎಲಿಫೆಂಟ್ ನೆನ್ಪಿಟ್ಕೊಂಡಿರೋದು ನೋಡು. ಟೈಗರ್, ಟೈಗರ್ ಹೆಂಗ್ ಸೌಂಡ್ ಮಾಡುತ್ತೆ ಚಿನ್ನ ಟೈಗರ್ ಹೆಂಗ್ ಸೌಂಡ್ ಮಾಡುತ್ತೆ? ಅಪ್ಪ ಟೈಗರು ಅಪ್ಪ, ಕೋತಿನು ಅಪ್ಪ, ಚಿಂಪಾಂಜಿನು ಅಪ್ಪ. ಆರ್ಸ್ ಹೆಂಗ್ ಸೌಂಡ್ ಮಾಡುತ್ತಮ್ಮ? ಆರ್ಸ್. ಟೈಗರ್. ಇದು ಬೊಬ್ಬ ಹೆಂಗ್ ಸೌಂಡ್ ಮಾಡ್ತಾನೆ? ಓ. ಅಂಬ ಹೆಂಗ್ ಸೌಂಡ್ ಮಾಡುತ್ತೆ? ಲಯನ್, ಫೆರೆಟ್, ಡೀರ್, ರ್ಯಾಬಿಟ್, ಗೋಟ್. ಹೆಂಗಪ್ಪ ಅನ್ನೋದು? ಬಫೆಲೋ, ಆಕ್ಸ್, ಗೊರಿಲ್ಲಾ. ಇದನ್ನಪ್ಪ ಅಂತೇಳಿ. ಓಕೆ. ರ್ಯಾಟ್, ಶೀಪ್, ಪಾಂಡಾ, ಲೆಪರ್ಡ್, ಹಿಪ್ಪೋ, ಕ್ಯಾಮಲ್, ಬೇರ್, ಜಿರಾಫ್, ಚಾಂಕಿ. ಇವಾಗ ಅವಿಷ್ಕ ನಂಗೆ ಡಾಗಿ ಕೊಡ್ತಾರೆ. ಡಾಗಿ ಡಾಗಿ ಡಾಗಿ. ಬೌ ಬೌ ಬೌ. ಎಲ್ಲಿದೆ ಬೌ ಬೌ? ಎಲ್ಲಿದೆ ನೋಡಿ ಬೌ. ಎಲ್ಲಿದೆ ಡಾಗಿ? ಕೊಡಿ. ಡಾಗಿ. ವೆರಿ ಗುಡ್, ಗುಡ್ ಜಾಬ್. ಇವಾಗ ಅವಿಷ್ಕ ನಂಗೆ ಟೈಗರ್ ಕೊಡ್ತಾರೆ. ಟೈಗರ್ ಟೈಗರ್ ಕೊಡಿ. ಟೈಗರ್ ಕೊಡಿ, ಬನ್ನಿ. ಟೈಗರ್ ಕೊಡಿ. ಟೈಗರ್ ಟೈಗರ್. 2 ಎತ್ಕೋಬಾರ್ದು, 1 ಮಾತ್ರ ಎತ್ಕೋಬೇಕು. ಇವಾಗ ಹಾರ್ಶ್. ಅವಿಷ್ಕ ಸೂಪರ್. ನೆಕ್ಸ್ಟ್ ಇವಾಗ ಅವಿಷ್ಕ ಕ್ಯಾಂಗ್ರೋ. ಕ್ಯಾಂಗ್ರೋ ಮರಿನ ಹೊಟ್ಟೆಲಿ ಇಟ್ಕೊಂಡಿರ್ತಲ್ಲ ಕ್ಯಾಂಗ್ರೋ. ಯಾರದು ಕ್ಯಾಂಗರು? ಕ್ಯಾಂಗ್ರೋ ಕೊಡಿ, ಕೊಡಿ ಕ್ಯಾಂಗ್ರೋ. ಕಾಲ್ ತೆಗಿ. ನಮಸ್ತೆ. ನಮಸ್ತೆ. ಕ್ಯಾಂಗ್ರೋ ಕೊಡಿ. ಕ್ಯಾಂಗರು. ಕ್ಯಾಂಗರು. ಇಲ್ಲಿ ಕ್ಯಾಂಗರು ಎಲ್ಲಿದೆ? ಕ್ಯಾಂಗರು ಅದು ಆನೆ. ಆನೆ ಬೇಡ, ಕ್ಯಾಂಗರು. ಕ್ಯಾಂಗ್ರೂ. ನೋ, ಆನೆ ಬೇಡ, ಕ್ಯಾಂಗ್ರೂ ಕೊಡಿ. ಕ್ಯಾಂಗರು. ಯಸ್, ಗುಡ್ ಜಾಬ್. ಆನೆ ಆನೆ. ಆನೆ ಕೊಡಿ. ಆನೆ. ಎಲಿಫೆಂಟ್ ಕೊಡಿ. ಎಲಿಫೆಂಟ್ ಕೊಡಿ. ಕೊಡಿ ಕೊಡಿ. ಎಲಿಫೆಂಟ್ ಕೊಡಿ. ಎಲಿಫೆಂಟ್ ಎಲಿಫೆಂಟ್ ಎಲಿಫೆಂಟ್. ವೇರ್ ಆರ್ ಯು? ವೆರಿ ಗುಡ್. ಪಿಜನ್, ಪ್ಯಾರೆಟ್, ವೀವರ್, ಸ್ಪ್ಯಾರೋ, ಫಿಂಚ್. ಇಲ್ಲಿ ಇಲ್ಲಿ. ಈಗಲ್, ನೈಟಿಂಗೇಲ್, ಕೂಕು, peacock, woodpecker, ostrich, kite, vulture, pelican, spoonbill, owl, mynah, gnatcatcher, cock, crow, swan, kingfisher, flamingo, falcon, hummingbird, goose, pigeon, parrot, weaver, avishka, sparrow, finch, stork, eagle, ನೈಟಿಂಗೇಲ್. ಅದಿತಿಗೆ ಮತ್ತು ಅವಿಷ್ಕಂಗೆ ಸ್ವಲ್ಪ ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸಿ ಫ್ಲ್ಯಾಶ್ ಕಾರ್ಡ್ ಅವಿಷ್ಕಂಗೆ ಮಾಡಿಸಿದ್ದು ಇವತ್ತು. ಅದಿತಿನೂ ಚಾಟ್ಸ್ ಎಲ್ಲ ಮಾಡಿದ್ರು. ಬಿರಿಯಾನಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಬ್ಬರಿಗೂ ಊಟ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಅವರಿಬ್ಬರಿಗೆ ಬೀಟ್ರೂಟ್ ಕಿಚಡಿ ಮಾಡ್ತಿದ್ದೀನಿ. ಈ ರೆಸಿಪಿ ಎಲ್ಲ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಿಚಡಿ ಫಾರ್ ಬೇಬೀಸ್ ಅಂತ ಪ್ಲೇ ಲಿಸ್ಟ್ ಕೊಟ್ಟಿರ್ತೀನಿ, ಅದರಲ್ಲಿ ಈ ಒಂದು ರೆಸಿಪಿನೂ ಇದೆ, ಚೆಕ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗಂತೂ ಇಷ್ಟ ಆಗುತ್ತೆ. ಸೊ ಒಂದು ಸ್ವಲ್ಪ ಯಾಕೋ ಇದು ಬೆಂದಿರಲಿಲ್ಲ, ಏನದು ಬೀಟ್ರೂಟು, ಅದಕ್ಕೋಸ್ಕರ ನಾನು ಬೀಟ್ರೂಟ್ನ ಒಂದು ಸ್ವಲ್ಪ ಮಿಸ್ ಮಾಡ್ಕೊಳ್ತಿದ್ದೆ. ಸೊ ಈ ಒಂದು ಕಿಚಡಿ ಮಕ್ಕಳಿಗೆ ರಕ್ತ ಸೇರುತ್ತೆ, ಚೆನ್ನಾಗಿರುತ್ತೆ. ಇಬ್ರಿಗೂ ಸೇಮ್ ಒಂದು ಕನ್ಸಿಸ್ಟೆನ್ಸಿ. ಆ್ಯಂಡ್ ಇಬ್ಬರು ಯಾವ ರೀತಿ ತಿಂತಾರೆ ಅಂತಂದರೆ ನಾವು ಯಾವ ರೀತಿ ತಿಂತೀವೋ ತಿಂತಾರೆ. ಬಟ್ ಇದು ಬೆಂದಿರಲಿಲ್ಲ ಸ್ವಲ್ಪ ಬೀಟ್ರೂಟು, ಅದನ್ನು ಕ್ಲೀನಾಗಿ ಮ್ಯಾಶ್ ಮಾಡ್ತಿದ್ದೆ. ಸೊ ಅವರಿಬ್ರಿಗೂ ಕಿಚಡಿ ಮಾಡಿ ತಿನ್ನಿಸ್ಬಿಟ್ಟು ಆಮೇಲೆ ಮಲಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಳ್ತಿದ್ದೆ. ಬಟ್ ಮಲ್ಕೊಳ್ಳೇ ಇಲ್ಲ, ಇಬ್ಬರೂ ಮಲ್ಕೊಳ್ಳೇ ಇಲ್ಲ, ಆಟ ಆಡ್ತಾನೆ ಇದ್ದರು. ಆಮೇಲೆ ಅಣ್ಣ ಇನ್ನೇನು ಬರ್ತೀನಿ ಅಂತ ಹೇಳಿದ್ರಲ್ಲ, ಸೊ ನಾವು ಅಷ್ಟರಲ್ಲಿ ಬಿರಿಯಾನಿ ಮಾಡ್ಕೊಂಡ್ಬೇಡ ಅಂತ ಅಂದ್ಬಿಟ್ಟು ಬಿರಿಯಾನಿಗೆಲ್ಲ ಇಬ್ಬರೂ ರೆಡಿ ಮಾಡ್ಕೊಂಡ್ವಿ. ಕೃವಿ ನಾನ್ ವೆಜ್ ಅಂತಂದರೆ ಕೃವಿನೇ ಮಾಡೋದು, ನನಗೇನು ಅಷ್ಟು ತಲೆ ಕೆಡಿಸ್ಕೊಳಂಗಿಲ್ಲ. ಒಂದು ಸ್ವಲ್ಪ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೋಬೇಕು,
ಮಾಡಿಕೊಡ್ಬೇಕು. ಎಲ್ಲನೂ ಆಲ್ಮೋಸ್ಟ್ ಅವರೇ ಮಾಡ್ಕೋತಾರೆ, 90% ಅವರೇ ಮಾಡ್ತಾರೆ. ಒಂದು 10% ನಾನು ಎಲ್ಲಿದೆ ಏನೇನು ಅಂತ ತೋರಿಸ್ಬೇಕು. ಮ್ಯಾರಿನೇಷನ್ ಎಲ್ಲ ಮಾಡಿ ಇಟ್ಟಿದ್ರು. ಅದಾದಮೇಲೆ ಇದೊಂಥರ ಸ್ವಲ್ಪ ಪ್ರೊಸೀಜರ್ ಜಾಸ್ತಿನೇ ಆ್ಯಕ್ಚುಲಿ. ಅವರೂ ಇದನ್ನು ಅಂದರೆ ಅವ್ರದ್ದು ಹೋಟೆಲ್ ಬಿಸ್ನೆಸ್ ಇರೋದ್ರಿಂದ ಅವರು ನಾಟಿ ಸ್ಟೈಲ್ ಬಿರಿಯಾನಿ, ಹೈದ್ರಾಬಾದಿ ಅಂದರೆ ಇವಾಗ ನಾವೇನು ಪಾರ್ಟ್ನರಲ್ಲಿ ಹೋಟೆಲ್ ಮಾಡ್ತಿದ್ದೀವಿ ಅಲ್ಲಿ ಹೈದ್ರಾಬಾದಿ ಬಿರಿಯಾನಿ ಮಾಡಲ್ಲ, ಈ ಒಂದು ನಾಟಿ ಸ್ಟೈಲ್ ಬಿರಿಯಾನಿ ಮಾತ್ರ ಮಾಡೋದು. ಬಟ್ ಹೈದ್ರಾಬಾದಿ ಬಿರಿಯಾನಿ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ ಹೇಗೆಲ್ಲ ಮಾಡಬೇಕು ಅಂತ. ಎಲ್ಲ ನಾನ್ ವೆಜ್ ಅಡುಗೆನೂ ಮಾಡ್ತಾರೆ ಅವರು. ಬಟ್ ಇನ್ನೊಂದೇನು ಅಂತಂದರೆ ಅವ್ರು ಹೇಳೋದು ಮನೇಲಿ ನನಗೆ ಮಾಡೋಕ್ಕೆ ಬೇಜಾರಾಗುತ್ತೆ, ಯಾಕಂತಂದರೆ ಹೋಟೆಲಲ್ಲೆಲ್ಲ ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಮನೇಲಿ ಮಾಡಬೇಕು ಅಂತಂದರೆ ಅವ್ರು ಅವಾಗವಾಗ ನನ್ನನ್ನು ಕೇಳ್ತಾನೆ ಇರ್ತಾರೆ, ಇಷ್ಟು ಹಾಕಬೇಕಾ ಅಷ್ಟು ಹಾಕಬೇಕಾ ಅಂತ. ಒಂಥರ ಏನೋ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಮಾತಾಡಿಕೊಂಡು ಜಗಳ ಮಾಡಿಕೊಂಡು ಕ್ಯೂಟಾಗಿ ಅಡುಗೆ ಮಾಡೋದಂತೂ ಚೆನ್ನಾಗಿರುತ್ತೆ ನಮ್ಮಿಬ್ರದ್ದು. ಆ್ಯಂಡ್ ಅದಿತಿ ಅವಿಷ್ಕನೂ ಅಲ್ಲೇ ಆಟ ಆಡ್ತಾಯಿದ್ರು ಇಬ್ಬರೂ. ಆ್ಯಂಡ್ ಆವಾಗಲೇ ನಾನು ಹೇಳಿದೆ ಅಲ್ಲ, ಅಲ್ಲಿ ಹಳೆ ಮನೇಲಿದ್ದಾಗ ಮಾಡ್ಕೊಂಡು ತಿನ್ನೋಕ್ಕಾಗ್ತಿರ್ಲಿಲ್ಲ ಅಂತ. ತುಂಬ ಜನಕ್ಕೆ ಕನ್ಫ್ಯೂಷನ್ಸು, ನೀವು ನಿಜವಾಗ್ಲೂ ಜಾಯಿಂಟ್ ಫ್ಯಾಮಿಲಿಲಿದ್ರಾ, ಯಾರೂ ಕಾಣಿಸ್ಕೊಳ್ತಿರಲಿಲ್ಲ ಅಂತ. ಹೌದು, ನಾವು ಜಾಯಿಂಟ್ ಫ್ಯಾಮಿಲಿಲಿದ್ವಿ. ಅಂತಂದರೆ ನಾವು 4 ಜನ, ಅದಿತಿ ಅವಿಷ್ಕ, ನಾನು ಕೃವಿ ಆ್ಯಂಡ್ ನಮ್ಮತ್ತೆ, ನನ್ನ ಮೈದ್ನವ್ರ ಹೆಂಡತಿ ಅಂದರೆ ನನ್ನ ಮೈದ್ನನ ಮಗು, ಇಷ್ಟು ಜನ ನಾವು ಒಂದೇ ಮನೇಲಿದ್ದಿದ್ದು. ಯಾಕೆ ಯಾರೂ ಕಾಣಿಸ್ಕೊಳ್ತಿರ್ಲಿಲ್ಲ ಅಂತಂದರೆ ಯಾರಿಗೂ ನಾನು ವೀಡಿಯೋ ಮಾಡೋದು ಇಷ್ಟ ಇರಲಿಲ್ಲ. ಆ್ಯಂಡ್ ತುಂಬ ಸಲ ಹೇಗಾಗ್ತಿತ್ತು ಅಂತಂದರೆ, ಈಗ ನಾವೇನಾದರೂ ರೆಡಿ ಆಗಿದ್ದೀವಿ ವೀಡಿಯೋ ಮಾಡ್ತೀವಿ ಅಂತಂದರೆ ನಮ್ಮ ಮನೇಲಿ ದೊಡ್ಡವರು ಅಂತ ಏನಿದ್ರು ಅವರು ಹೊರಗಡೆನೇ ಹೋಗ್ತಿರಲಿಲ್ಲ. ಅಂತಂದರೆ ಹಾಲಲ್ಲೇ ಆಬ್ವಿಯಸ್ಲಿ ನಾವು ವೀಡಿಯೋ ಮಾಡ್ತಿದ್ದು ನಾನು ಯೂಟ್ಯೂಬ್ಗೆ, ಇನ್ಸ್ಟಾಗ್ರಾಮ್ಗೆ ಅಂತ. ಸೊ ವೀಡಿಯೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಹೋಗ್ತಾನೆ ಇಲ್ಲ, ಅವಾಗ ವೀಡಿಯೋ ಕ್ಯಾನ್ಸಲ್ ಆಗ್ತಿತ್ತು. ಆಮೇಲೆ ಇನ್ನೊಬ್ಬರು ಏನು ಮಾಡ್ತಿದ್ರು ಅಂತಂದರೆ ಬೇಕು ಅಂತ ಆ ಟೈಮಲ್ಲಿ ಅವ್ರಿಗೆ ಪಾತ್ರೆ ತೊಳಿಬೇಕು ಅಂತ ಅನ್ನಿಸ್ತಿತ್ತು, ಬೇಕು ಅಂತ ಸೌಂಡ್ ಮಾಡ್ತಿದ್ರು. ವೀಡಿಯೋ ಮಾಡಬಾರ್ದು ಅಂದರೆ ಒಂದು ಸಲ ಅವ್ರು ಚಾಲೆಂಜ್ ಮಾಡಿದರು, ನಿನ್ನ ಥರ ನಾನು ಎಲ್ಲನೂ ಪ್ರಪಂಚಕ್ಕೆ ತೋರಿಸಲ್ಲ ಅಂತ. ನಾನು ಒಂದೇ ಆನ್ ಫೇಸ್ ಹೇಳಿದ್ದು, ಬೇರೆಯವ್ರ ಬಗ್ಗೆ ಮಾತಾಡೋದಲ್ಲ, ನಿನಗೆ ಗಟ್ಸ್ ಅನ್ನೋದಿದ್ರೆ ನೀನು ಅದನ್ನು ಮಾಡಿ ತೋರಿಸು ಅಂತ. ಇವನ್ ದೇ ಹ್ಯಾವ್ ಸ್ಟಾರ್ಟೆಡ್ ಅಂತಂದರೆ ನಾನು ಒಂದೇ ಹೇಳೋದು, ಬೇರೆಯವ್ರ ಕೆಲಸನ ಕೀಳಾಗಿ ನೋಡಿ ನೀನೇನು ಮಾಡ್ತಿದ್ಯಾ ಅಂತ ಗೊತ್ತು, ಎಲ್ಲರೂ ನಿಂದು ನೋಡ್ತಾರೆ ಹಾಗೆ ಹೀಗೆ ಅಂತ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಇದೆಯಾ ಅಂತ ಅಂದ್ಬಿಟ್ಟು ಬೇರೆಯವ್ರನ್ನ ಕೀಳಾಗಿ ನೋಡಿ ನೀನು ಅದನ್ನು ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲೂ ನಿನಗೆ ದೇವ್ರು ಒಳ್ಳೇದು ಮಾಡ್ತಾನೆ ಅಂತಲೇ ನಾನು ಈಗಲೂ ಅಂದ್ಕೊಂಡಿರೋದು. ನಾನು ಯಾರಿಗೂ ಕೆಟ್ಟದಾಗಲಿ ಅವ್ರು ಬೆಳಿಬಾರ್ದು ಅಂತೆಲ್ಲ ಏನೂ ಇಲ್ಲ. ಬಟ್ ಸ್ಟಿಲ್ ಇವತ್ತೂ ನನ್ನನ್ನು ಯಾರೂ ಫಾಲೋ ಮಾಡಲ್ಲ, ಒಂದು ಲೈಕ್ ಕೊಡಲ್ಲ. ನನ್ನ ಮಕ್ಕಳನ್ನ ಈಗ ಎಷ್ಟು ಜನ ನನ್ನ ಮಕ್ಕಳನ್ನ ಇಷ್ಟಪಡ್ತಾರೆ, ಎಷ್ಟು ಜನ ನನ್ನ ಮಕ್ಕಳನ್ನ ವಾವ್ ಅದಿತಿ ಎಷ್ಟು ಚೆನ್ನಾಗಿ ಕಲಿತಿದ್ದಾರೆ ಅಂದರೆ ಯಾವಾಗಲೂ ನನ್ನ ಮಕ್ಕಳನ್ನ ಅಪ್ರಿಷಿಯೇಟ್ ಮಾಡಬೇಕು, ಹೊಗಳಬೇಕು ಆ ಥರ ಎಲ್ಲ. ಮನೆಯಲ್ಲೇ ಇದ್ದು ಒಂಥರ ನೆಗ್ಲೆಕ್ಟೆಡ್ ಪೀಸ್ ಆಗ್ಬಿಟ್ಟಿದ್ರು ಅದಿತಿ. ಅವಿಷ್ಕನೂ ಅಷ್ಟೇ. ಅವಿಷ್ಕನ 1 ವರ್ಷ ಆ ಮನೇಲಿದ್ದೀವಿ ನಾವು, ಒಂದು ದಿನವೂ ಯಾರೂ ಮುಟ್ಟು ನೋಡಿಲ್ಲ, ಕಣ್ಣೆತ್ತು ನೋಡಿಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ. ನಾವಂತೂ ಅದನ್ನು ಕಣ್ಣೆತ್ತು ನೋಡಿದ್ದಾರೆ ಅಂತಲೂ ನೋಡಿಲ್ಲ, ಮುಟ್ಟು ನೋಡಿಲ್ಲ. ಸೊ ಈ ಥರ ಎಲ್ಲ ಇರ್ತಿತ್ತು. ಆ್ಯಂಡ್ ಅಲ್ಲಿ ಮಾಡೋಕ್ಕಾಗದಿರೋದನ್ನು ನಾವಿಲ್ಲಿ ಇವಾಗ ಮಾಡ್ಕೊಳ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ತುಂಬ ಜನಕ್ಕೆ ಕ್ಲಾರಿಟಿ ಬೇಕಿತ್ತು ದಟ್ ನಾವು ಜಾಯಿಂಟ್ ಫ್ಯಾಮಿಲಿಲಿ ಇಷ್ಟು ವರ್ಷ ಅಲ್ಲಿದ್ವ ಅಂತ. ಎಸ್, ಯಾರಿಗೂ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಬೆಳೆಯೋದು ಇಷ್ಟ ಇಲ್ಲ ಅನ್ನೋದೇ ನನಗೆ ಅರ್ಥ ಆಗುತ್ತೆ. ಅಂತಂದರೆ ಯಾಕೆ ಅಂದರೆ ಅವ್ರಿಗೇನಿತ್ತು ಅಂತಂದರೆ ಎಲ್ಲ ನಂದು, ಅಂದರೆ ನಾನು ಹೇಳಿದ್ದೆ ಅಲ್ವ, ಒಂದ್ಸಲ ಹೇಳಿದ್ದೆ ದಟ್ ವೀಡಿಯೋ ಏನಾದರೂ ಮಾಡಬೇಕಂತಂದರೆ ಸಡನ್ನಾಗಿ ಬಂದ್ಬಿಟ್ಟು ಈ ಥರ ಎಲ್ಲ ಮೆರೆಯೋದಕ್ಕೆಲ್ಲಾದರೂ ಸಾಧ್ಯನಾ ಅಂತೆಲ್ಲ ಹೇಳ್ತಿದ್ರು. ಅಂದರೆ ಅವ್ರ ಇಂಟೆನ್ಷನ್ಸ್ ಏನು ಅಂತಂದರೆ ನನ್ನ ಮನೆ ನಾನು ಹೆಂಗಾದರೂ ಇರ್ಬೋದು, ಯಾಕೆ ಹಾಗೆ ಹೀಗೆ ಅಂತ. ತುಂಬ ಸಲ ಅಡುಗೆ ಮನೆಗಳಲ್ಲಿ ನಾನೇನಾದರೂ ರೆಸಿಪಿ ಮಾಡ್ಕೊಳ್ತಿದ್ರೆ ಬಂದು ಡಿಸ್ಟರ್ಬ್ ಮಾಡೋದು. ಅಂತಂದರೆ ಬೇಕು ಅಂತ ಏನು ಅಲ್ಲಿ ಈಗ ಅವ್ರು ಊಟ ಬ್ರೇಕ್ಫಾಸ್ಟ್ ಮಾಡ್ತಿದ್ದೇನೆ 10:30, ಕೆಲವೊಂದ್ಸಲ ಬ್ರೇಕ್ಫಾಸ್ಟೇ ಮಾಡ್ತಿಲ್ಲ. ಬಟ್ ಬೇಕು ಅಂತ ಒಂದು 6:37 ಅನ್ನ ಬಿಸಿ ಇಡೋದಕ್ಕೆ ಶುರು ಮಾಡಿದ್ರೆ ಅವರು ಆ ಅನ್ನನ ಸ್ಟವ್ವಿಂದ ತೆಗೆದು ಆಫ್ ಮಾಡ್ತಿದ್ದೆ 9 o'clock, ಆ ರೀತಿ ಮಾಡ್ತಾಯಿದ್ರು. ಎನಿವೇ ನಾನಂತೂ ಖುಷಿ ಪಡ್ತೀನಿ ದಟ್ ಇಷ್ಟೊಂದೆಲ್ಲ ಕಷ್ಟ ಕೊಡೋದಕ್ಕೆ ಸುತ್ತಮುತ್ತ ಇದ್ದಿದ್ರಿಂದನೇ. ಅಂತಂದರೆ ಎಲ್ಲರೂ ನನ್ನನ್ನು ನೆಗ್ಲೆಕ್ಟ್ ಮಾಡಿ ಎಲ್ಲರೂ ದೂರ ಮಾಡಿದ್ದಕ್ಕೆ ನಾನು ಇಷ್ಟು ಚೆನ್ನಾಗಿ ಬೆಳೆದಿದ್ದೀನಿ ಅಂತ ನನಗೆ ಅನಿಸುತ್ತೆ. ಸೊ ನೋಡಿ ಹೇಗೆ ನಾವು ವಿಡಿಯೋ ಮಾಡಿದ್ವಿ ಬಾಲಾಜಿ ಅಣ್ಣ ಬಂದಮೇಲೆ ಅಂತ. ದೂರನೇ ಇಟ್ಕೊಳ್ಳಿ. ವೆಲ್ಕಮ್ ಟು ಅದಿತಿ ಅವಿಷ್ಕ ಸ್ಟೈಲ್ಸ್. ಸ್ಟಾರ್ಟ್ ಮಾಡಿ. 1 2 3 ಸ್ಟಾರ್ಟ್. ವೆಲ್ಕಮ್ ಟು ಅದಿತಿ ಅವಿಷ್ಕ ಸ್ಟೈಲ್ಸ್. ಈ ಔಟ್ಫಿಟ್ಟು 1099 0 to 4 ಇಯರ್ಸಿಂದ ನೀವು ಕಸ್ಟಮೈಸೇಷನ್ ಮಾಡಿಸ್ಕೊಳ್ಬೋದು. ಬನಾರಸಿ ಮೆಟೀರಿಯಲ್, ರಾಯಲ್ ಬ್ಲೂ ಬರುತ್ತೆ. ತುಂಬ ಜನ ಇಷ್ಟಪಟ್ಟಿದ್ದಾರೆ ಆ್ಯಂಡ್ ಕೆಲವು ಆರ್ಡರ್ಸ್ಗಳು ಆಗಿದೆ. ನಿಮಗೇನಾದರೂ ಇಷ್ಟ ಆಗಿದ್ದರೆ ಈ ವಾಟ್ಸಪ್ ನಂಬರಲ್ಲಿ ನಾನು ಶೇರ್ ಮಾಡಿರ್ತೀನಿ, ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಲ್ಲ ವಾಟ್ಸಪ್ ನಂಬರು, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಚೆನ್ನಾಗಿದೆ. 0 to 4 ಇಯರ್ಸ್ ಮಕ್ಳುಗಳಿಗೆ 1099 ಅಷ್ಟೇ, ಇನ್ಕ್ಲೂಡಿಂಗ್ ಶಿಪ್ಪಿಂಗ್. ಆಲ್ ಓವರ್ ಇಂಡಿಯಾನೇ ಇನ್ಮೇಲಿಂದ ಶಿಪ್ಪಿಂಗ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಂದು ಕಾರ್ಡ್ ಸೆಟ್ 999. ತುಂಬ ಜನ ಹೇಳ್ತಿದ್ದೀರಾ ದಟ್ ತುಂಬ ಕಾಸ್ಟ್ಲಿ ಅಂತ.
ಕಾಸ್ಟ್ಲಿ ಅಂತಂದರೆ ಏನು ಗೊತ್ತಾ, ಕ್ವಾಲಿಟಿ ಮೇಲೆ ಹೋಗುತ್ತೆ. ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ, ಖಾದಿ ಕಾಟನ್. ಈ ಬನಾರಸಿ ಮೆಟೀರಿಯಲ್ ಅಷ್ಟೇ ಸಖತ್ತಾಗಿದೆ, ನೀವು ಫೀಲ್ ಮಾಡಿದ್ರೇ ಗೊತ್ತಾಗೋದು. ವೆರಿ ಸೂನ್ ನಾವೊಂದು ಔಟ್ಲೆಟು ಶುರು ಮಾಡ್ತಾ ಇದ್ದೀವಿ. ಆವಾಗ ನೀವು ಬಂದು ಮೆಟೀರಿಯಲ್ನ ನೋಡಿ, ಕ್ವಾಲಿಟಿನ ನೋಡಿ ಆಮೇಲೆ ಪರ್ಚೇಸ್ ಮಾಡಬಹುದು. ಓಕೆನಾ? ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಕಂಪ್ಲೀಟ್ ಮಾರ್ನಿಂಗಿಂದ ಒಂದು ಈವ್ನಿಂಗ್ವರೆಗೂ ಅಂತ ಅಂದ್ಕೊಳ್ಳಿ. ಇದೆಲ್ಲ ಮಾಡೋಷ್ಟರಲ್ಲಿ ಈವ್ನಿಂಗ್ ಆಗಿ ಹೋಯ್ತು. ಅವರಿಬ್ಬರು ನಿದ್ದೆ ಮಾಡಿರಲ್ಲ, ಆ್ಯಕ್ಟಿವ್ ಆಗಿದ್ರು. ಅವಿಷ್ಕ ಒಂದು ಸ್ವಲ್ಪ ನಿದ್ದೆ ಮಾಡ್ತಿದ್ರು, ಆದಿತ್ಯ ತುಂಬ ಆ್ಯಕ್ಟಿವ್ ಆಗಿದ್ರು. ಸೊ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಈ ಒಂದು ಔಟ್ಫಿಟ್ ಆರ್ಡರ್ ಮಾಡಬೇಕು ಅಂತಂದರೆ ವಾಟ್ಸಪ್ ನಂಬರ್ ಕಾಣಿಸ್ತಲ್ಲ ನಿಮಗೆ, ಅದಕ್ಕೆ ಮೆಸೇಜ್ ಮಾಡಿ. ಸೊ ವಿ ವಿಲ್ ಬಿ ರಿಪ್ಲೈಯಿಂಗ್ ಯು ಬ್ಯಾಕ್. ಸೊ ಔಟ್ಲೆಟ್ ಆದಷ್ಟು ಬೇಗ ಶುರು ಆಗುತ್ತೆ. ಬ್ಲೆಸ್ ಮಾಡಿ. ಬಾಯ್.